ಶಿವನ ಎಲ್ಲ ಕೂತಿದ್ದಾಳೆ ನೋಡಿ. ಹೆಡ್ಜಿಟ್ಟು ಹಾಕೊಂಡು ಹೆಂಗೈತೆ ಚೂಟಿ. ಸೊ ಅವಳಿಗೆ ಕಡಲೆ ಬೀಜ ಚಟ್ನಿ ಪುಡಿ ಇರಬೇಕು ಯಾವಾಗಲೂ. ಸೊ ಅದಕ್ಕೆ ಇವಾಗ ಒದ್ದಿಟ್ಟಿದ್ದೀನಿ. ನೋಡೋಣ ಟೈಮ್ ಇದ್ದರೆ ವರ್ಷದಲ್ಲಿ ಹಂಗೆ ಇದು ಹಾಳಾಗುತ್ತೆ ಫ್ರಿಜ್ಜಲ್ಲಿ. ಸೊ ಕಡ್ಬು ಮಾಡೋಣ ಅಂತ ಸ್ವೀಟ್ ಕಡ್ಬು. ಬೆಲ್ಲ ಬೇರೆ ಇಲ್ಲ, ಏನು ಮಾಡೋದು, ಸಕ್ಕರೆ ಹಾಕಿ ಮಾಡ್ತೀನಿ. ಏನು ಮಾಡೋದು, ಕಾಯಿ ತುರಿ ಸಕ್ಕರೆ ಹಾಕಿ. ಸೊ ಕಡಲೆಬೇಳೆ ಏನು ಹಾಕಿದ್ದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ವಡೆ ಮಾಡೋಕ್ಕೆ. ಈಗೆಲ್ಲ ಸ್ವಲ್ಪ ರೆಡಿ ಮಾಡ್ತಾಯಿದ್ದೆ. ಸಾಂಬಾರು ಏನು ಮಾಡೋಕ್ಕೋಗಲ್ಲ, ಕುಸ್ಲಕ್ಕಿ ಹಾಕ್ಬಿಡ್ತೀನಿ ಇವಾಗ ಕುಕ್ಕರಲ್ಲಿ. ಒಣ್ಮೇಲಿದೆ ಹುರ್ಕೊಂಡು, ನಿಂಬೆಕಾಯಿ ಉಪ್ಪಿನಕಾಯಿ ಇದೆ, ಅದೇ ನೆಂಚ್ಕೊಂಡು ಊಟ ಮಾಡ್ತೀವಿ. ಸೊ ಅವಳಿಗೆ ಈ ಥರ ಚಟ್ನಿ ಸಾಂಬಾರೇ ತಿನ್ನಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ನಮ್ಮ ಅಮ್ಮನ ಹತ್ರ ಅಚ್ಚುಕಟ್ಟಾಗಿರೋದು ನಾನು ಬ್ಯೂಟಿಷಿಯನ್ ಕೋರ್ಸಿಗೆ ಹೋಗುವಾಗ. ಸೊ ಇದು ನೋಡಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ, ಇದು ಅಮ್ಮ ಮಾಡಿಕೊಟ್ಟಿದ್ದು. ಇದಕ್ಕೆ ಉದ್ದಿನಬೇಳೆ ಇದೆಲ್ಲ ಶಕ್ತಿ ಎಲ್ಲ ಕಾಲಿಗೆ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ದಾರೆ. ಸೊ ಇದು ವಾರಕ್ಕೆ 2 ಸ್ಪೂನ್ ತಿನ್ನಬೇಕಷ್ಟೇ, ಡೈಲಿ ಕೊಡೋಂಗಿಲ್ಲ, ಹೆವಿ ವೇಟ್ ಇದು. ನಾವು ತಿಂದರೂ ಕೂಡ ಅಷ್ಟೇ. ಹಾಗೆ ಅವಳಿಗೆ ಈ ಥರ ಮಾಡಿಟ್ಬಿಟ್ಟಿರ್ತೀನಿ ನಾನು. ಇದು ಕರಿಬೇವಿನ ಸೊಪ್ಪಿನ ಪುಡಿ. ಸೊ ಇದು ಅಷ್ಟೇ ಮಾಡಿಟ್ಕೊಂಡಿದ್ದೀನಿ. ಡೈಲಿ 1 ಸ್ಪೂನ್ ತಿನ್ನಬೇಕು, ಮಾಡಿಡೋದು ಮತ್ತು ಯಾರು ತಿಂತಾರೆ. ಸೊ ಹಾಗಾಗಿ ಸೊ ಯಾರಾದರೂ ಕಾಫಿ ಆಯಿತಾ, ಏನು ಮಾಡ್ತಾಯಿದ್ದೀರಾ? ಹೊಟ್ಟೆ ಸತಿತ್ತು ಅಂದ್ಬಿಟ್ಟು 1-2 ಕಪ್ ತಿಂದೆ. ಅವ್ರಿಗೊಂದೆರಡು ಸುಲಿಟ್ಟೆ, ತಿಂತಾರೆ ಅಂದ್ಬಿಟ್ಟು. ಹಾಗೆ ಸ್ವಲ್ಪ ಫ್ರಿಜ್ಜೆಲ್ಲ ಈಚೆ ಫ್ರಿಜ್ಜೆಲ್ಲ ಒರೆಸ್ದೆ. ಹಾಗೆ ಅರ್ಜೆಂಟ್ಲಿ ಊರಿಗೆ ಹೋದ್ರ ಮಗಳ. ಮ್ಯಾಮು ಅರ್ಜೆಂಟ್ಲಿ ಊರಿಗೆ ಅವಾಗಲೇ ಏನು ಹೇಳ್ತಾ ಇದ್ದಾಳೆ, ತರಕಾರಿ ತರಕ್ಕೆ ಹೋಗಿದ್ರಂತೆ ಅಂತ. ಸೊ ಯಾಕೆ ಇಲ್ಲಿ ಸಿಗಲ್ವ ತರಕಾರಿ ಮಮ್ಮ ಅಂತ ಕೇಳಿದೆ ನಾನು ಅವಳಿಗೆ. ಸೊ ನಗಾಡ್ತಾ ಇದ್ದಾಳೆ. ನಾನು ಈ ಥರ ವೀಡಿಯೋಸ್ ಮಾಡೋದು ನೋಡಿ ಅವಳು ಕೂಡ ನಾನೇನು ಆಟ ಸಾಮಾನು ಚೀಲದಿಂದ ಎತ್ಸ್ಬಿಟ್ಟು ಚೀಲದಿಂದ ಬಡ್ಡಿ ಮಾಟಿಂದ ಮಾಡ್ತಾ ಇದ್ನಲ್ಲ ಆ ಥರ. ನೋಡು ಈಗ ತಗೊಂಡಿದ್ದೀವಿ, ಇದು ಬಾಲು, ಇದು ಆಟ ಆಡ್ಬೋದು, ಇದು ಕಾರು, ಇದರಲ್ಲಿ ಅಡುಗೆ ಓಡಿಸ್ಬೋದು, ಇದು ಅಡುಗೆ ಸಾಮಾನು, ಅಡುಗೆ ಮಾಡ್ಬೋದು, ಈ ಥರ ಹೇಳ್ತಾ ಇದ್ಲು. ಸೊ ನಮ್ಮದು ಬಂದು ಫಸ್ಟ್ ಫ್ಲೋರು. ಮೊದಲು ಇಲ್ಲೇ ನಾವು ದೊಡ್ಡ ಕೆಲಸದಲ್ಲೇ. ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ ನಮ್ಮಮ್ಮ. ಇಲ್ಲಿಗೆ ಕುಂಬಳಕಾಯಿ ಎಷ್ಟು ಸಸಿಯಾಗಿದೆ ನೋಡಿ. ಸೊ ಅದು ಎರ್ಚಿದ್ರು, ಮೈಲ ಆಂಟಿನ ಚೂರು ಎರ್ಚಿದ್ರಂತೆ, ಇಷ್ಟೊಂದು ಸಸಿ ಹುಟ್ಟಿದೆ. ಸೊ ಈ ಕಡೆ ಖಾಲಿ ಸೈಟ್ ಇದೆ, ಈ ಕಡೆ ಪಕ್ಕದಲ್ಲಿ ಒಂದು ಡೂಪ್ಲೆಕ್ಸ್ ಮನೆ ಆಗ್ತಾಯಿದೆ. ಸೊ ಇದೆಲ್ಲ ಅಪಾರ್ಟ್ಮೆಂಟ್ಸು, ಮೇಲೆಲ್ಲ ಡೂಪ್ಲೆಕ್ಸ್ ಚೆನ್ನಾಗಿದೆ ಅಂತೆ ಒಳಗೆ. ಸೊ ನಾವಲ್ಲಿ ಕಾಣುತ್ತೆ ನೋಡಿ ಆ ಕಡೆ ತೆಂಗಿನ ಮರದ ಹತ್ರ ಫಸ್ಟ್ ಫ್ಲೋರ್ ಡೋರ್ ಕಾಣುತ್ತಲ್ಲ, ಅಲ್ಲಿ ಚೆನ್ನಾಗಿತ್ತು ದೊಡ್ಡ ಮನೆ, ಸಾಕು ನಮ್ಮ ಇದಕ್ಕೆ. ಸೊ ಆಕಾಶ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇಲ್ಲೊಂದು ಮನೆ ಇದೆ ನೋಡಿ, ಅದೇ ಥರ ಇಲ್ಲಿ ಅಕ್ಕಪಕ್ಕ ಅಟ್ಯಾಚ್ ಬಿಲ್ಡಿಂಗ್ಸ್ ಇದು. ಸೊ ಒಂಥರ ಹಳ್ಳಿ ಥರನೇ ಇದೆ ಎಲ್ಲ. ನಮಗೆಲ್ಲ ಸಾಕು, ಅಫಿಷಿಯಲ್ ಮೆಂಟಾಲಿಟಿ ಎಲ್ಲ ಜಾಸ್ತಿ ಏನು ಮಾಡೋಕ್ಕೋಗಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ನಮ್ಮ ಲೈಫಿಗೆ ಇಷ್ಟು ಸಾಕು. ಸೊ ಮತ್ತು ಇನ್ನೇನು ಫ್ರೆಂಡ್ಸ್, ಟಬ್ ಸ್ವಲ್ಪ ಒಣಗಲಿ ಅಂತ ಈಚೆ ಇಟ್ಟಿದ್ದೀನಿ ಗಾಳಿಗೆ, ಮತ್ತೆ ಪಾತ್ರೆ ತಿನ್ನಬೇಕಲ್ಲ. ಸೊ ಸ್ವಲ್ಪ ಹುಣಸೆಹಣ್ಣು ಹೋಗಲಿ ಅಂತ ಇಟ್ಟಿದ್ದೀನಿ. ಬಿಸಿಲು ಬರ್ತಾಯಿದೆ, ಈಗ ಬಿಸಿಲು ಆಯಿತು, ಇಲ್ಲ ಇಡ್ತೀನಿ ಸ್ವಲ್ಪ ಬಿಸಿಲು ಬಿಡಲಿ. ಇದು ಪಾಪ ಅಪ್ಪ ಊರಿಂದ, ಅಪ್ಪ ಮತ್ತು ಅಪ್ಪನ ಫ್ರೆಂಡ್ ಮರದಲ್ಲಿ ಹೋಗಿ ಕೆಡವಿಯಲ್ಲೆಲ್ಲ ಮರ ಇರ್ತಲ್ಲ, ಕಷ್ಟಪಟ್ಟು ಕೆಡವಿ ಎಲ್ಲ ಒಂದೊಂದು ಉಂಡೆ ಕಟ್ಟಿ ಕೊಟ್ಟಿದ್ದೀನಿ. ಸೊ ಫ್ರಿಜ್ಜಲ್ಲಿ ಇಟ್ಟಿದ್ನ ಬಂದೆ, ಅದು ಸ್ವಲ್ಪ ಹುಳ ಥರ ಆಗ್ತದೆ ಅಂತೇಳಿ ಎಷ್ಟು ಬೇಕಷ್ಟು ಯೂಸ್ ಮಾಡೋಕ್ಕೆ ಇಟ್ಕೊಳ್ತೀನಿ, ಮತ್ತು ಫ್ರಿಜ್ಜಲ್ಲಿ ಇರ್ತೀನಿ. ಸೊ ಇಷ್ಟಿದೆ. ಅಮ್ಮ ಮತ್ತೆ ಮೊನ್ನೆ ಊರಿಗೆ ಹೋದಾಗ ಕೊಡ್ಲಾ ಅಂದ್ರೆ, ಸೊ ಬೇಡ ಫಸ್ಟ್ ಅಷ್ಟು ಖಾಲಿ ಆಗಲಿ, ಆಮೇಲೆ ಬೇಕಾದ್ರೆ ಇಸ್ಕೊತೀನಿ ಅಂತ ಹೇಳಿ ಬಂದೆ. ಸೊ ಹಾಗಾಗಿ ಸೊ ನೋಡಿ ಇವಳು ತೊಗೊಂಡಿರೋ ಗಿಟಾರು ಡಿಮಾರ್ಟಲ್ಲಿ 700 ರೂಪೀಸ್ ಕೇಳಿದ್ಲು. ಅವರಪ್ಪ ಬುದ್ಧಿವಂತ 300 ರೂಪೀಸ್ ಕೊಟ್ಟು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದಾರೆ. ಇಲ್ಲೇ ಬಿದ್ದಿರುತ್ತಿದ್ದು. ನನಗೆ ಇಷ್ಟ ಮ್ಯೂಸಿಕ್ಸ್ ಅಂದರೆ, ಕಲಿಯೋಕ್ಕೆಲ್ಲ. ನೋಡೋಣ ಲೈಫಲ್ಲಿ ಸಿಗೋಣ ಚೂರು ದೊಡ್ಡವಳಾಗಿ ಕಲಿಯೋಣ. ಸೊ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ 5:30 ಮಿನಿ ಲಾಗ್. ಮತ್ತು ನೀವೆಲ್ಲ ಏನು ಮಾಡ್ತಾಯಿದ್ದೀರಾ? ಇದೇ ಥರನ ದಿನ ಪಾತ್ರೆ ಹುಚ್ಚಿಳ್ಬಿಡ್ತು ಒಂದ್ಸಲ ಎಲ್ಲ ಪಾತ್ರೆ ಎಲ್ಲ ತೊಳಿತಾ. ಸಿಯೋನ ಸೇ ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ಗುಡ್ ಈವ್ನಿಂಗ್ ಮಮ್ಮ ಹೇಳ್ಕೊಡ್ತಾಳೆ, ಹೇಳು ಗುಡ್ ಈವ್ನಿಂಗ್. ಏನು ಮಾಡ್ತಾಳೆ ಹೇಳು ವಿಡಿಯೋ ಅಂತ, ಹಂಗೆ ಮಾಡಬಾರ್ದು. ಕೈ ತೆಗೀರಿ.
ಮುದ್ದು ಬಂಗಾರ ಅದು ಮುದ್ದು ಬಂಗಾರ ಅದು